ನಿಗಮದ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಏನಿದೆ, ಒಂದು 10 ಲಕ್ಷ ಒಂದು ಅಕೌಂಟಿಗೆ ಹೋಗಿದೆ. ಯಾರ್ಯಾರಿಗೆ ಹೋಗಿದೆ ಅನ್ನೋದು ನೀವು ನೋಡಿದ್ದೀರಿ. ಇನ್ನೊಂದು ಪಾಯಿಂಟ್ ಇದೆ. ಈಗ ಒಬ್ಬರ ಅಕೌಂಟಿಗೆ 10 ಲಕ್ಷ ಹೋಗಿದೆ. ಆ 10 ಲಕ್ಷ ಪಡೆದವರನ್ನ ಟ್ರೇಸ್ ಮಾಡಿದ್ದಾರೆ. ಆಗ ಅವ್ರು ಏನು ಹೇಳಿದ್ದಾರೆ, ಸಕ್ಕದಾಗಿದೆ ಅದು. 1 ರೂಪಾಯಿ ಅದೇ ಅಂದರೆ ನಾನೊಂದು ಉದಾಹರಣೆಗೆ ಹೇಳಿದ್ದು. ಆ ಅಕೌಂಟಿಂದ ಯಾರಿಗೆಲ್ಲ ದುಡ್ಡು ಹೋಗಿದೆ, ನಾಗೇಂದ್ರ ಥ್ರೂ ವಾಲ್ಮೀಕಿ ನಿಗಮದು ಪ್ರತಿಯೊಬ್ಬರನ್ನು ಟ್ರೇಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಅಕೌಂಟಿಗೆ 10 ಲಕ್ಷ ರೂಪಾಯಿ ಹೋಗಿದೆ. ಆತನ ಕರೆದು ಕೇಳಿದ್ದಾರೆ, ಏನಪ್ಪ ಇದು ಅಂತೇಳಿ. ಅವ್ರು ಹೇಳ್ತಾ ಇದ್ದಾರೆ, ಹಂಗೇನಿಲ್ಲ ಸರ್, ನಂದು ಇದು ಕೈ ಸಾಲ 10 ಲಕ್ಷ ನಾನು ಕೊಟ್ಟಿದ್ದೆ, ಈಗ ವಾಪಸ್ ಹಾಕಿದ್ದಾರೆ ಅಂತೇಳಿ. ಅದರ ಬಗ್ಗೆ ಒಂದು ಆಡಿಯೋ ಇದೆ. ಆ ಆಡಿಯೋ ಇದೆ, ಆಡಿಯೋನ ಕೇಳಿಸ್ಕೊಳ್ಳಿ. ಬೆಂಗಳೂರು CID ಆಫೀಸರು ಅವರು ನಮ್ಮನ್ನ ಕರೆಸಿ ಸ್ವಲ್ಪ ಅದು ಸ್ಟೇಟ್ಮೆಂಟ್ ತಗೊಂಡು ಕಳಿಸ್ಯಾರ. ಏನೆಲ್ಲ ಊಡ್ರ ಅಂತ ಕಳಿಸ್ಬಿಟ್ಟಾರ ಅವ್ರು ಏನಂತಾರ ಅಂದ್ರೆ, ನೀವು ಅಂತಾವು ಏನೋ ಸ್ಟೇಟ್ಮೆಂಟ್ ಏನೋ ಕೊಡ್ಬೇಡ ಅಲ್ಲಿ ನ್ಯೂಸ್ನೆಲ್ಲ ಅಂತಾರ ಅವ್ರು. ಹೇಳಿದಾರೆ ಸರ್ ಕೊಡ್ಬೇಡ್ರಿ ಅಂತ ನಿಮಗೆ? ಅಲ್ಲ ಸರ್ ನಮಗೆ ಅಲ್ಲ, ನೀವೇನ್ ಮಾಡಿಲ್ಲ ಬಿಡ್ರಿ, ನೀವೇ ಸ್ಟೇಟ್ಮೆಂಟ್ ಕೊಡ್ತೀರಾ ಅಂತ ನಾವು ಮಾಡಿವಿ. ಆದ್ರೆ ಏನಂದ್ರೆ ಸರ್ ಇದ್ರಿಗೆ ಈಗ ಕೆಲವರೆಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಇದು ಯಾವ ದುಡ್ಡು ಏನು ಹೆಂಗ್ ಬಂತು ಅಕೌಂಟಿಗೆ ಅಂತೇಳಿ. ಹಂಗಾಗಿ ಇನ್ನೋಸೆಂಟ್ಸ್ ತಪ್ಪ ಅಪರಾಧಿಗಳು ಅಂತ ಬಿಂಬಿಸ್ತಾರಲ್ಲ, ಅದಕ್ಕೋಸ್ಕರ ನಾವ್ ಇದ್ ಮಾಡ್ತಾ ಇರೋದು. ನಿಮಗೆ ರಿಲೀಫ್ ಆಗ್ತಿತ್ತು ಅಂತ ನಾವು. ಅಲ್ಲ ಸರ್, ಈಗ ನಿಮ್ಮ ಅಕೌಂಟಿಗೆ ಅಂತ ಎಷ್ಟು 30 ಲಕ್ಷ ಬಂದಿದೆ ಅಲ್ಲ ಸರ್? ಅದಕ್ಕೆ ಸರ್ ಅಷ್ಟೇ ಅದಕ್ಕೆ ಬರ್ತಾವ 30 ಅಲ್ಲೇನು ಸರ್? ಸರ್ ನಮ್ಗೆ ಬಂದಿದ್ದ 10 ಲಕ್ಷ ನಮ್ಗೆ ದುಡ್ಡು ಕೊಡ್ಬೇಕು, ಅವರು ಕೊಟ್ಟಾರ ಅಷ್ಟೇ. ಯಾರು ಕೊಡ್ಬೇಕಿತ್ತು? ಅದು ನಮ್ಮೂರವರೇ ಇನ್ನೊಬ್ರು ಇದಾರಲ್ಲ, ಅವರು ನಮ್ಗೆ ದುಡ್ಡು ಕೊಡ್ಬೇಕು. ನಿಮ್ಮೂರವರು ಇನ್ನು ಅವರು ನಿಮಗೆ ದುಡ್ಡು ಕೊಡ್ಬೇಕು, ಅವ್ರು ಕೊಡ್ಬೇಕಿತ್ತಲ್ಲ, ಅದನ್ನ ಹಾಕ್ಸಿದಾರೆ. ಅದು ಹಾಕ್ಯಾರ, ನಾವು ಅವಾಗ ನೋಡಿಲ್ಲ ಅಕೌಂಟ್ ಯಾವ್ದು ಅಂತ ನೋಡಿಲ್ಲ ನಾವು. ಆಮೇಲೆ ಫ್ರೀಸ್ ಮಾಡಿದ ಅಕೌಂಟ್ ಅವಾಗ ನೋಡಿದ್ರೆ ಈ ತರ ಆಗೈತೆ ಅಂತ. ಹೌದೇನು ಸರ್? ನಿಮ್ಗೆ ಅಂದ್ರೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ, ಇದು ನಿಗಮದ ವಾಲ್ಮೀಕಿ ನಿಗಮದ ಹಣ ಅಂತ? ನಮ್ಗೇನು ದುಡ್ಡೇನು ಅವ್ರ ಹತ್ರ ಬಂದಿಲ್ರಿ ನಮ್ಗೆ. ಅಲ್ಲ ಸರ್, ಅವರಿಂದ ಬಂದಿಲ್ಲ ಹೌದು, ಬಟ್ ಇದೇ ಹಣ ಅಂತ ನಿಮಗೆ ಗೊತ್ತಿಲ್ಲ? ಗೊತ್ತಿಲ್ಲ ಸರ್ ಅಷ್ಟೇ. CID ಅವ್ರು ಏನ್ ಕೇಳಿದ್ರು ಸರ್ ನಿಮಗೆ? ಇದೇ ಕೇಳಿರಿ, ನಿಮ್ಗೆ ದುಡ್ಡು ಎಲ್ಲಿದ್ದ ಬಂದೈತೆ ಅಂದ್ರೆ, ಇವರು ನಮ್ಗೆ ನಮ್ಮೂರವರು ನಮ್ಗೆ ದೋಸ್ತ ಆಗ್ಯಾರ, ಅವರು ಕೊಟ್ಟಿದ್ ನಮ್ಗೆ ದುಡ್ಡು. ನಮ್ಗೆ ಕೊಡೋ ದುಡ್ಡು ಕೊಟ್ಟಿರಿ ಅಷ್ಟೇ ಸರ್ ಅಂತ ಹೇಳಿ. ಸರ್ ಅದು ಏನನ್ನಾಗ್ಲಿ ಅವ್ರ ಹತ್ರ ನೀವು ಮತ್ತೆ ವಾಪಸ್ ಕಳಿಸ್ಲಿ ದುಡ್ಡು ಅಂತ ಹೇಳ್ಯಾರ ಅವರು. ಇವಾಗ ಅವ್ರು ಒಳಗೆ ಇದ್ದೀರಲ್ಲ ಅವರು, ಅವ್ರ ಹೆಸರು ನಾವ್ ಹೇಳಂಗಿಲ್ಲ. ಅವರು ವಾಪಸ್ ಅವ್ರು ಕೊಟ್ಟು ವಾಪಸ್ ಕೊಟ್ಬಿಡ್ರಿ ನೀವು ದುಡ್ಡು, ನಿಮ್ಗೇನ್ ತೊಂದರೆ ಇಲ್ಲ ಅಂತ ಕಳಿಸ್ಕೊಡ್ತಾರೆ. ಅಂದ್ರೆ ನಿಮಗೆ ನಿಮ್ಮ ಅಕೌಂಟಿಗೆ ಬಂದಿರೋ ದುಡ್ಡನ್ನ ವಾಪಸ್ ಕೊಡ್ರಿ ಅಂತ ಹೇಳಿದಾರೆ ಸರ್ ಈಗ 10 ಲಕ್ಷನ? ಓಕೆ ಓಕೆ ಓಕೆ. ಅಂದ್ರೆ ನಿಮ್ಮೂರವ್ರು ಹೇಳಿ ಹಾಕ್ಸಿರೋದು ನಿಮ್ಮ ಅಕೌಂಟಿಗೆ? ನೀವೇನ ಇದು ನಿಮ್ದು ಸಾಲ ಐತಿ ಅಂತೇಳಿ? ನಮಗೆ ಸಾಲ ಐತೆ ಸರ್, 72ನಲ್ಲಿ ತಗೊಂಡಾರ ಅವರು. 72? 2022. ಅವರು ಈ ಹಣ ಹಾಕ್ಸಾರ. ಓಕೆ, ನಿಮ್ಮ ಹತ್ರ ಏನು ಅವಾಗ ದುಡ್ಡು ಇಸ್ಕೊಂಡಿಲ್ಲ ಅಕೌಂಟಿಗೆ ಹಾಕಿ ಮತ್ತೆ ಕೊಡ್ರಿ ಅಂತೇಳಿ? ಆತರ ಏನಿಲ್ಲ, ನಮ್ಗೆ ಕೊಡ್ಬೇಕು, ಅದು ದುಡ್ಡು ಕೊಟ್ಟಿರಷ್ಟೇ. ಕೊಟ್ಬಿಟ್ರಿ. ಈಗ 10 ಲಕ್ಷ ವಾಪಸ್ ಕೊಡಕ್ಕೆ ಹೇಳ್ಯಾರ ನಿಮಗೆ ಮತ್ತೆ? ಅವರು ಕೂಡ ಕಳಿಸ್ಬೇಕು ನಿಮ್ಗೆ ಅಂತ ಹೇಳ್ಯಾರ. ಯಾರ ಹತ್ರ ಕಳ್ಸ್ಬೇಕು? ನಮ್ಗೆ ಕೊಟ್ಟಿರಲ್ಲ ಅವರು, ಅವ್ರ ಹತ್ರನೇ ಕಳ್ಸ್ಬೇಕಂತ. ಅವ್ರು ಬಟ್ ಈಗ ಅಲ್ಲಿ ಅರೆಸ್ಟ್ ಆಗಿದಾರಲ್ಲ? ಹೌದೌದು. ಮತ್ತೆ ಹೆಂಗ್ ಕೊಡ್ತೀರ ದುಡ್ಡಿಗೆ ಅವ್ರಿಗೆ? ಅಕೌಂಟ್ ನಲ್ಲಿ ಸರ್, ಅವ್ರ ಅಕೌಂಟಿಗೆ ಹಾಕಿ ವಾಪಸ್ ಅಂತ? ಯಾರಿಂದ ಬಂದಲ್ಲ ಅವ್ರಿಗೆ? ಯಾರ್ದಿಂದ ಬಂದೈತೋ ಅವ್ರಿಗೆ DD ಮಾಡಿ ನಮ್ಮ ಅಕೌಂಟ್ ಕಳ್ಸ್ಬಿಟ್ಟು ಗೌರ್ಮೆಂಟ್ ಅಕೌಂಟ್ ಅಂತ ಹೇಳ. ಮತ್ತೆ ಬರ್ಬೇಕು ನೀವು ಅಂತ ಹೇಳಿಲ್ಲ ಸರ್ ಹೆಂಗ ಅವ್ರಿಗೆ ಏನಾದ್ರು? ಏನಿಲ್ಲ. ಹಾಗೆ ಓಕೆ, ಇದ್ರ ಬಗ್ಗೆ ರಿಪೋರ್ಟ್ ರೇಣುಕಾರಾಧ್ಯ ಇದ್ದಾರೆ ನಮ್ಮೊಂದಿಗೆ. ರೇಣುಕಾರಾಧ್ಯ, ನಾಗೇಂದ್ರ ಅವರಿಂದ 10 ಲಕ್ಷ 22ನೇ ಇಸ್ವಿಯಲ್ಲಿ ನಾಗೇಂದ್ರ ಪಡೆದಿದ್ರು ಆತನಿಂದ ಅಕೌಂಟ್ ಅದನ್ನು ಕೈ ಸಾಲ ಅಂತ ಕರೀತಾರೆ, ವಾಪಸ್ ಕಳಿಸಿದ್ದಾರೆ. ಈಗ ಸಂಬಂಧಪಟ್ಟ SIT, ಐ ಥಿಂಕ್ ED ಇರಬೇಕು, EDನ SITನ ಯಾರು ಅದನ್ನು ಕರೆ ಮಾಡಿರೋದು? SIT ಕರೆ ಮಾಡಿಬಿಟ್ಟು ವಾಪಸ್ ಕಳಿಸಿ ಅಂತೇಳಿ. ಪಾಪ ಅವ್ರಿಗೆ 10 ಲಕ್ಷ ಇಲ್ಲೂ ಆಗಿದ್ರೆ 10 ಲಕ್ಷ ಹೋಯ್ತಾ? ಜಯಪ್ರಕಾಶ್ ಶೆಟ್ಟಿ,
ಜಯಪ್ರಕಾಶ್ ಶೆಟ್ಟಿ ಈ ಪ್ರಕರಣದಲ್ಲಿ ಒಂದು ರೀತಿ ಸಿನಿಮೀಯ ರೋಚಕ ಟ್ವಿಸ್ಟ್ಗಳಿರ್ತಕ್ಕಂಥದ್ದು, ಸಾಕಷ್ಟು ಪ್ಲಾನ್ಗಳನ್ನು ಮಾಡಿ ಹಣ ಹೊಡೆಯೋದಕ್ಕೆ ಇಲ್ಲಿ ವ್ಯವಸ್ಥಿತವಾದ ಸಂಚನ್ನು ಮಾಡಿದ್ರು ಅನ್ನೋದು ಈಗ ಒಂದೊಂದೇ ಪ್ರಕರಣಗಳ ಮೂಲಕ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಈ ಸ್ಟೋರಿಗಿಂತ ಮುಂಚೆ ಇನ್ನೊಂದು ರೋಚಕ ಸ್ಟೋರಿ ಏನು ಅಂದರೆ, ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ತೆಲಂಗಾಣದ ದೊಡ್ಡ ದೊಡ್ಡ ಕಂಪನಿಗಳಿಗೆ ಹಣ ಹೋಗುತ್ತೆ. ಆ ಹಣವನ್ನು ಬಳ್ಳಾರಿ ಸೇರಿದಂತೆ ಮಂಡ್ಯ ಮತ್ತು ತುಮಕೂರು, ರಾಯಚೂರಿನಲ್ಲಿರ್ತಕ್ಕಂಥ ಚಿನ್ನದ ವ್ಯಾಪಾರಿಗಳಾಗಿರ್ಬೋದು, ಜೊತೆಗೆ ಗೊಬ್ಬರದ ಅಂಗಡಿ ಮಾಲೀಕರಾಗಿರ್ಬೋದು, ಇದೇ ರೀತಿ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಕ್ಕಂಥ ಅವರ ಕರೆಂಟ್ ಅಕೌಂಟ್ಗೆ ಆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಆ ಬಳಿಕ ಸಾಮಾನ್ಯ ಜನರ ಅಕೌಂಟ್ಗಳಿಗೆ ಕೂಡ ಈ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೆಲವೊಂದಷ್ಟು ರೈತರ ಅಕೌಂಟ್ಗಳಿಗೆ ಹಣವನ್ನು ಹಾಕಿಸಿ ಅವರಿಗೆ ನಿಮಗೆ 20% ಕಮಿಷನ್ ಅನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಅವರ ಅಕೌಂಟ್ಗೆ 10 ಲಕ್ಷವನ್ನು ಹಾಕ್ತಾರೆ. ಆ 10 ಲಕ್ಷದಲ್ಲಿ 8 ಲಕ್ಷವನ್ನು ವಾಪಸ್ ಇಸ್ಕೊಂಡು 2 ಲಕ್ಷ ಹಣವನ್ನು ಅವರಿಗೆ ಕೊಡ್ತಾ ಇದ್ರು ಅನ್ನೋದು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ. ಅಂತಹದ್ದೇ ಪ್ರಕರಣ ಬಳ್ಳಾರಿಯಲ್ಲಿ ಹಲವಾರು ಪ್ರಕರಣಗಳು ಆಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಇಡಿ ಕಸ್ಟಡಿಯಲ್ಲಿ ಇರ್ತಕ್ಕಂಥ ನಾಗೇಂದ್ರ ಆಪ್ತರಾದ ನಾಗೇಶ್ವರ ರಾವ್ ಏನಿದ್ದಾರೆ, ಅವರು ತಮ್ಮ ಭಾಗದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸಾಮಾನ್ಯ ಜನರು ಮತ್ತು ರೈತರ ಅಕೌಂಟ್ಗಳಿಗೆ ಇದೇ ರೀತಿಯಾಗಿ ಹಣವನ್ನು ಹಾಕಿದ್ರು. ಅವರನ್ನೆಲ್ಲರೂ ಕೂಡ ಈಗ SIT ಅಧಿಕಾರಿಗಳು ನೋಟಿಸನ್ನು ಕೊಟ್ಬಿಟ್ಟು ತನಿಖೆಗೆ ಒಳಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಅವರಿಗೆ ಈಗ ಆಗ 8 ಲಕ್ಷ ಹಣ ಅನ್ನುವ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಷ್ಟೊಂದು ಡ್ರ್ಯಾಗ್ ಮಾಡೋ ಅಗತ್ಯ ಇಲ್ಲ. ಒಬ್ಬ ವ್ಯಕ್ತಿಗೆ, ಅವರೊಬ್ಬ ಫ್ರೆಂಡ್ಗೆ 2022ರಲ್ಲಿ ಅವರು 10 ಲಕ್ಷ ಕೊಟ್ಟಿದ್ರು. ಯಾರಿಗೆ? ನಾಗೇಂದ್ರ ಅವರು ಕೊಟ್ಟಿದ್ರು. ನಾಗೇಂದ್ರ ಈಗ ಕೊಟ್ಟಿರೋ ದುಡ್ಡು ಈ ವಾಲ್ಮೀಕಿ ನಿಗಮದಿಂದ ಹೋಗಿದೆ. ನೀವು ಲೆಕ್ಕ ಕೇಳ್ತಾರೆ. ದೊಡ್ಡ ಅಮೌಂಟ್ ಬಂದಾಗ, 2 ಲಕ್ಷಕ್ಕಿಂತ ಹೆಚ್ಚು ದುಡ್ಡು ಬಂದಾಗ ಬ್ಯಾಂಕ್ ಫೋನ್ ಮಾಡಿ ಕೇಳುತ್ತೆ, ಈ ದುಡ್ಡು ನಿಮ್ಮ ಅಕೌಂಟಿಗೆ ಬಂದಿದೆ, ನಿಮ್ಮ ಗಮನಕ್ಕಿದೆಯಾ ಅಂತ ಕೇಳ್ತಾರೆ. ನಾವು ಎಸ್ ಸರ್ ಗಮನಕ್ಕಿದೆ, ಅಷ್ಟಾದರೆ ಮುಗೀತು ಅವ್ರಿಗೆ. ಆಮೇಲೆ ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸು ಮತ್ತೊಂದು ಇದ್ದಾಗ ಈ 10 ಲಕ್ಷ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ನಾನು ಕೈ ಸಾಲ ತಗೊಂಡೆ ಅಂತ ಹೇಳ್ಬೋದು. ಆಮೇಲೆ ಇಷ್ಟು ವರ್ಷಗಳ ನಂತರ ಕೈ ಸಾಲ ವಾಪಸ್ ಕೊಟ್ಟೆ ಅಂತೇಳಿ. ಬಟ್ ಇವರು ಕೈ ಸಾಲ ವಾಪಸ್ ಕೊಡುವಂಥ ಸಂದರ್ಭಗಳು ಬಂದಾಗ ಇದು ವಾಲ್ಮೀಕಿ ನಿಗಮದ ದುಡ್ಡಾಗಿದೆ. ಸೊ ಹಾಗಾಗಿ ವಾಪಸ್ ಕಳಿಸಿ DD ವಾಪಸ್ ಕಳಿಸಿ ಅಂತೇಳಿ SIT ಅವರು ಹೇಳಿದ್ದಾರೆ. ಒಂದು ಅನಿಸ್ತು, ವಾಲ್ಮೀಕಿ ನಿಗಮದ ಈ ಭ್ರಷ್ಟಾಚಾರಕ್ಕೆ SIT ED ತನಿಖೆ ಮಾಡ್ತೀವಿ. ಈ ಮಧ್ಯೆ CBI ರೀಎಂಟ್ರಿ ಕೊಡುವ ಸಾಧ್ಯತೆ ದಟ್ಟವಾಗಿದೆ. 3 ಇಲಾಖೆಗಳು ಕೆಲಸ ಮಾಡ್ತಾ ಇದೆ. ಯಾಕೆ? ಅದಕ್ಕಾಗಿ CBI ಸಖತ್ ಟೀಮ್ ವರ್ಕ್ ಮಾಡ್ತಾ ಇದೆಯಂತೆ. ಹೇಗೆ ಅಂತಂದರೆ, ಮತ್ತಿಬ್ಬರು ಕಾಂಗ್ರೆಸ್ ಶಾಸಕರನ್ನು ಅಂದರ್ ಮಾಡಲು ಬಲೆ ಹೆಣೆದಿದೆಯಂತೆ. ನೋಡಿ, ಇಲ್ಲಿ ತನಕ ಯಾರಿದ್ದಾರೆ? 2 ಶಾಸಕರು. ಯಾರೊಬ್ಬರು? ನಾಗೇಂದ್ರ, ಮಂತ್ರಿ, ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೊಂದು ದದ್ದಲ್. ಒಂದು ಕಡೆ SIT ಯಾರನ್ನ ವಿಚಾರಣೆಗೆ ಕರೀತಷ್ಟೇ. CBI ಕೂಡ ಕೆಲವರನ್ನ, ಅಂದರೆ ಬ್ಯಾಂಕ್ಗೆ ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಿತ್ತು. ಈಗ ED ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡಿದೆ, ಹರೀಶ್ ಅವರನ್ನು ಅರೆಸ್ಟ್ ಮಾಡಿದೆ, ದದ್ದಲ್ ಈಗೂ ಹೊರಗಿದ್ದಾರೆ. ಈಗ CBI ವಾಪಸ್ ಬರ್ತಾ ಇದೆ. CBI ಪ್ಲ್ಯಾನಲ್ಲಿ 2 ಕಾಂಗ್ರೆಸ್ ಶಾಸಕರಿದ್ದಾರೆ. ಯಾರಿರ್ಬೋದು? ಬನ್ನಿ ಒಂದು ರಿಪೋರ್ಟ್. ST ನಿಗಮ ಹಗರಣ ಅಖಾಡಕ್ಕೆ CBI ಕಣ್ಣು. ED SIT ಬಳಿಕ CBI ಚಾಪ್ಟರ್ ಶುರು ಪಕ್ಕ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ED SIT ಬಳಿಕ CBI ವಿಚಾರಣೆ ಶುರು ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಡಳಿತ ಮಂಡಳಿ ದೂರಿನ ಮೇಲೆ ತನಿಖೆ ಆರಂಭಿಸಿರುವ CBI ಮತ್ತಷ್ಟು ತನಿಖೆ ಮಾಡಲು ತೆರೆಮರೆಯಲ್ಲೇ ಕಸರತ್ತು ಶುರು ಮಾಡಿದ್ಯಂತೆ. ಸದ್ಯ SIT ನಡೆಸುತ್ತಿರುವ ಪ್ರಕರಣ ಮಹತ್ತರ ಘಟ್ಟ ತಲುಪಿದ್ದು, ಅಂದುಕೊಂಡಂತೆ ಆದರೆ CBI ಪ್ರಕರಣದ ತನಿಖೆ ಸದ್ಯದಲ್ಲೇ ಆರಂಭಿಸಲಿದೆ ಎನ್ನಲಾಗ್ತಿದೆ. 187 ಕೋಟಿ ಹಗರಣ ಎಂದ ಕೂಡಲೇ ಪ್ರಕರಣಕ್ಕೆ ಎಂಟ್ರಿ ಆಗಿರೋ CBI 200 ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಕುರಿತು ಮಾಹಿತಿ ಕಲೆ ಹಾಕಿ ಅಕೌಂಟ್ ಮಾಲೀಕರನ್ನ ವಿಚಾರಣೆ ಮಾಡಿದೆ. ಜೊತೆಗೆ ಆರೋಪಿಗಳು ನಕಲಿ ಬ್ಯಾಂಕ್ ಖಾತೆ ತೆರೆಯಲು ಬಳಸಿದ್ದ ಕಂಪನಿ ಮಾಲೀಕರು ಬ್ಯಾಂಕ್ ಸ್ಟೇಟ್ಮೆಂಟ್ ಸಮೇತ ವಿಚಾರಣೆ ಎದುರಿಸುತ್ತಿದ್ದಾರೆ.